ರಾಯಚೂರಿನ ಗುರ್ಜಾಪುರ ಬ್ಯಾರೇಜಿನಲ್ಲಿ ತಾತಪ್ಪ ಅನ್ನುವಂಥ ವ್ಯಕ್ತಿ ಬಿದ್ದು ಆ ನಂತರ ಎದ್ದು ಬಂದಂಥ ಕೇಸು. ಅಂದರೆ ಪತ್ನಿ ನನ್ನನ್ನು ನದಿಗೆ ತಳ್ಳಿದ್ಲು ಅಂತ ಆ ನಂತರ ವ್ಯಕ್ತಿ ಆರೋಪವನ್ನು ಮಾಡಿದ್ರು ತಾತಪ್ಪ. ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದಿಷ್ಟು ಡೀಟೇಲ್ ಸಿಗ್ತಾ ಇದೆ. ಘಟನೆ ನಡೆದಂಥ ದಿನ ಅಂದರೆ ಈತ ನದಿಗೆ ಏನು ಬೀಳ್ತಾನೆ ಅವತ್ತೇ ಇಬ್ಬರ ಶೋಭನಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿತ್ತು ಅನ್ನೋದು. 2.5 ತಿಂಗಳಾದರೂ ಕೂಡ ಶೋಭನ ನಡೆದಿರಲಿಲ್ಲ. ಘಟನೆ ನಡೆದಿದ್ದ ದಿನ ಇಬ್ಬರಿಗೆ ಶೋಭನಕ್ಕೆ ಮುಹೂರ್ತ ಫಿಕ್ಸ್ ಆಗಿತ್ತು. ಹೀಗಾಗಿ ಪತ್ನಿಯನ್ನು ತವರು ಮನೆಯಿಂದ ಕರೆದೊಯ್ಯೋದಕ್ಕೆ ತಾತಪ್ಪ ಬಂದಿದ್ದ. ನಂತರ ಇಬ್ಬರ ಮಧ್ಯೆ ಗಲಾಟೆಯಾಗಿ ತವರು ಮನೆಯಲ್ಲೇ ಪತ್ನಿಯನ್ನು ಬಿಟ್ಟು ಹೋಗಿದ್ದ. ಮದುವೆಯಾಗಿ 2.5 ತಿಂಗಳಾಗಿದೆ. ಆದರೆ 8 ದಿನ ಮಾತ್ರ ಗಂಡನ ಮನೆಯಲ್ಲಿ ಗದ್ದೆಮ್ಮ ಇದ್ರು ಅನ್ನೋ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಇನ್ಸಿಡೆಂಟ್ ನಡೆದಂಥ ದಿನ ಅಂದರೆ ಆ ಬ್ಯಾರೇಜಿನಿಂದ ನನ್ನನ್ನು ತಳ್ಳಿದ್ಲು ಅಂತ ಈತ, ಇಲ್ಲ ಆತನೇ ಬಿದ್ದ ಅಂತ ಆಕೆ. ಸೊ ಆ ದಿನವೇ ತವರು ಮನೆಯಿಂದ ತನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದ ತಾತಪ್ಪ ಅನ್ನೋ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರ ಸಂಪರ್ಕದಲ್ಲಿ. ಶ್ರೀಕಾಂತ್, 2.5 ತಿಂಗಳಲ್ಲಿ 8 ದಿನ ಮಾತ್ರ ಆಕೆ ಗಂಡನ ಮನೆಯಲ್ಲಿ ಇದ್ಲು ಅಂತಂದ್ರೆ ಒಲ್ಲದ ಮದುವೆ ಆಗಿತ್ತಾ ಇದು? ಹೌದು ರಕ್ಷಿತ್, ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ, ಸಾಕಷ್ಟು ಅಚ್ಚರಿಯನ್ನು ಸಹ ಮೂಡಿಸ್ತಾ ಇದೆ. ಯಾಕೆಂತಂದ್ರೆ ಇಬ್ಬರ ನಡುವೆ ಮಾಡಿದ್ದಾರು ತಪ್ಪು ಯಾರು ಮಾಡಿದ್ರು ಅನ್ನೋಂತಹ ಒಂದು ಯಕ್ಷ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪೊಲೀಸ್ ಕೇಸು ದೂರು ದಾಖಲೆ ಆಗದೆ ಇರೋದ್ರಿಂದ ಈವರೆಗೂ ತನಿಖೆಗೆ ಸಾಧ್ಯ ಆಗ್ತಾ ಇಲ್ಲ. ಸತ್ಯ ಸುಳ್ಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಇದು ಒಂದ್ ಕಡೆ ಇದ್ರೆ, ಈಗ ಇದಕ್ಕೆ ಮಹತ್ವದ ತಿರುವು ಅನ್ನೋ ರೀತಿಯಲ್ಲಿ ಮದುವೆ ಆಗಿದ್ದು ಏಪ್ರಿಲ್ 18ನೇ ತಾರೀಕು ಆದ್ರೆ ಈ ಒಂದು ಘಟನೆ ನಡೆದಿರೋದು ಜುಲೈ 11ನೇ ತಾರೀಕು. ಬರೋಬ್ಬರಿ 2.5 ತಿಂಗಳಾಗಿದೆ ಮದುವೆಯಾಗಿ. 2.5 ತಿಂಗಳಾದ್ರೂ ಸಹ ಇವರಿಬ್ಬರ ಶೋಭನಕ್ಕೆ ದಿನವನ್ನ ನಿಗದಿ ಮಾಡಿದ್ದಿಲ್ಲ. ಈ ಮೊಹರಂ ಹಬ್ಬವನ್ನ ಕಳೆದ ನಂತರ ಮಾಡೋಣ ಅನ್ನುವಂತಹ ಹಿರಿಯರ ಒಂದು ನಿಶ್ಚಯದಲ್ಲಿ ಅವತ್ತು 11ನೇ ತಾರೀಕು ನಿರ್ಧಾರ ಮಾಡಿದ್ರು. ಆದ್ರೆ ಅವತ್ತಿನ ದಿನ ಆಕೆಯನ್ನ ಸುರಪುರ ತಾಲೂಕಿನ ಗೋನಾಳ ಗ್ರಾಮ, ಅಂದರೆ ಏನು ಪತ್ನಿ ಗದ್ದೆಮ್ಮ ಇದ್ದಾಳೆ, ಆಕೆಯ ತವರು ಮನೆ ಅವರ ಚಿಕ್ಕಮ್ಮನ ಮನೆಯಿಂದ ಕರೆದುಕೊಂಡು ಬರುವಾಗ ಏನು ಗುರ್ಜಾಪುರ ಮಾರ್ಗವಾಗಿ ಬರ್ಬೇಕಾಗ್ತದೆ. ಆ ಬ್ಯಾರೇಜ್ ದಾಟ್ಕೊಂಡು ಇನ್ನೊಂದು 5-6 ಕಿಲೋಮೀಟರ್ ಇರುತ್ತೆ ಊರು ಶಕ್ತಿನಗರ. ಗಂಡನ ಮನೆಗೆ ಇನ್ನೇನು 5-6 ಕಿಲೋಮೀಟರ್ ಅಷ್ಟೇ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಬಾಯಾರಿಕೆ ಆಗುತ್ತೆ ಅಂತ ಹೇಳಿ ಹೇಳ್ತಾಳಲ್ಲ, ಆವಾಗ ಇಳಿದು ಫೋಟೋ ಶೂಟ್ ನೆಪದಲ್ಲಿ ಈ ಒಂದು ಘಟನೆ ಆಗ್ತದೆ. ರಾಜ್ಯಾದ್ಯಂತ ಇದು ಸುದ್ದಿ ಆಗ್ತದೆ. ಇದು ಒಂದು ಕಡೆ ಇದ್ರೆ, ಸದ್ಯಕ್ಕೆ ಇಷ್ಟು ದಿನ 2.5 ತಿಂಗಳಾದ್ರೂ ಇವರ ಸದ್ಯಕ್ಕೆ ಈ ಒಂದು ಕಾರ್ಯಕ್ಕೆ ದಿನ ನಿಗದಿ ಮಾಡಿಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಅನುಮಾನಗಳು ಮೂಡ್ತವೆ. ಹಾಗೇನೆ ಇವರು ಕುಟುಂಬಸ್ಥರು ಸಹ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಹೇಳ್ತಾ ಇರ್ತಿದ್ರು, ಆಕೆ 2.5 ತಿಂಗಳಲ್ಲಿ ಮನೆಯಲ್ಲಿ ಕೇವಲ ಸಂಸಾರ ಮಾಡಿದ್ದು 8 ದಿನ ಮಾತ್ರ, ಇನ್ನುಳಿದಂತೆ ಏನೋ ಒಂದು ನೆಪ ಹೇಳ್ಕೊಂಡು ತವರು ಮನೆಯಲ್ಲಿ ಹೋಗಿ ಕೂಡ್ತಾ ಇದ್ಲು ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾ ಇದ್ರು. ಇವತ್ತು ಬೆಳಗ್ಗೆನೆ ನ್ಯೂಸ್ ಫಸ್ಟ್ ಸಹ ಈ ಒಂದು ತಾತಪ್ಪ ಏನಿದ್ದಾನೆ ಅವನು ಬಿದ್ದಂತಹ ಒಂದು ಅವಘಡ ಸಂಭವಿಸಿದಂತಹ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ತೋರಿಸ್ತಾ ಹೋಗ್ತೀವಿ. ಅವನು ಎಲ್ಲಿ ಕಾಪಾಡ್ರಿ ಬ್ರೋ, ನನ್ನನ್ನ ಅವಳನ್ನ ಹಿಡೀರಿ ಬ್ರೋ ಅನ್ನುವಂತಹ ಒಂದು ಏನು ಹೇಳಿಕೆಯನ್ನ ನೀಡ್ತಾನಲ್ಲ, ಕೂಗ್ತಾನಲ್ಲ, ಆ ಸ್ಥಳದಲ್ಲಿನೇ ಮೊಸಳೆಗಳ ರಾಶಿ. ಅಂದ್ರೆ ನಾವು ಬೆಳಗ್ಗೆ ಒಂದು ಲೈವ್ ವಿಜುವಲ್ಸ್ ತೋರಿಸಿದ್ವಿ. ಮೊಸಳೆ ಅದೇ ಬಂಡೆ ಮೇಲೆ ಕೂತ್ಕೊಂಡಿತ್ತು, ಅಲ್ಲೇ ವಾಸಸ್ಥಾನ ಇದೆ, ಮೊಸಳೆಗಳ ಹಾಟ್ಸ್ಪಾಟ್ ಅದು. ಅಲ್ಲಿ ಬದುಕು ಬಂದಿದ್ದವನು ಪವಾಡ ಸದೃಶ್ಯ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಘಟನೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅನುಮಾನಗಳು ಏನು ಮೂಡ್ತಾವಲ್ಲ, ಈ ವಿಚಾರವನ್ನ ನೋಡ್ತಾ ಹೋಗೋದ್ರೆ ಸತ್ಯಾಂಶ ತಿಳಿಯಲೇಬೇಕಾಗಿದೆ. ಪೊಲೀಸರು ಸಹ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಏನಾದ್ರೂ ದಾಖಲಿಸಬಹುದಾ ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಏನಿದೆ, ಈಗ ಆಲ್ರೆಡಿ ಇಚ್ಛಾ ಪತ್ರದ ಮೂಲಕ ಇವರಿಬ್ರು ದೂರವಾಗಿದ್ದಾರೆ. ಏನು ಡಿವೋರ್ಸ್ಗೂ ಸಹ ಸದ್ಯಕ್ಕೆ ಅಪ್ಲೈ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸದ್ಯಕ್ಕೆ ಕುಟುಂಬಸ್ಥರವರು ಸೇರಿ ಅವರಿಬ್ಬರನ್ನು ದೂರ ಮಾಡಿದ್ದಾರೆ. ಆದರೆ ಈ ಒಂದು ದಿನಾಂಕದ ದಿನವೇ, ಅಂದ್ರೆ ಅವರಿಬ್ಬರ ಒಂದು ಶೋಭನದ ದಿನವೇ ಈ ಒಂದು ಪ್ಲಾನ್ ಮಾಡಿದ್ಲ ಇವನನ್ನ ಏನು ಹತ್ಯೆ ಮಾಡ್ಲಿಕ್ಕೆ ಅನ್ನುವಂತಹ ಅನುಮಾನಗಳನ್ನು ಸಹ ದಟ್ಟವಾಗಿ ಕಾಡ್ತಾ ಇರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.